ನಿನ್ನೆ ಕೆಲವರು ಈ ಜೀಸಸ್ ಇದು ಕ್ರಿಶ್ಚಿಯನ್ಸು ಕೆಲವೊಂದು ಅವ್ರ ಕಡೆಯಿಂದ ಒಂದು 4-5 ಮಹಿಳೆಯರು ಮತ್ತು ಅವರ ಕೈಯಲ್ಲಿ ಹೊಸ ವರ್ಷದ್ದು ಒಂದು ಶುಭಾಶಯ ಅಂತ ತೊಗೊಂಡು ಬಂದು ಎಲ್ಲ ಕಡೆ ವ್ಯವಸ್ಥೆ ಮಾಡುವಂಥ ಹಂಚುವಂಥ ಮನೆ ಮನೆಗೆ ಹೋಗಿ ತಿಳಿಸ್ತಾಯಿದ್ರು. ಅದು ಏನಂತ ನನಗೆ ಸರಿಯಾಗಿ ಒಬ್ಬರು ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಕರೆಸಿದ್ರು. ನೋಡಿ ಹಿಂಗೆ ಆಗ್ತಾಯಿದೆ ಇಲ್ಲಿ, ತಾವು ದಯವಿಟ್ಟು ಬೇಗ ಬನ್ನಿ. ಅವರು ಯಾವುದೇ ಅವ್ರದ್ದೇ ಆದ ಡ್ರೆಸ್ಗಳಲ್ಲಿಲ್ಲ, ನ್ಯಾಚುರಲ್ ಆಗಿ ಇದ್ದಾರೆ. ತಾವು ಅವ್ರ ಕೈಯಲ್ಲಿ ತಕ್ಷಣ ಬಂದರೆ ತಾವು ಸ್ವಲ್ಪ ಅವ್ರ ಜೊತೆ ಚರ್ಚೆ ಮಾಡ್ಬೋದು ಅಂತ ನಾನು ತಕ್ಷಣ ಬಂದೆ. ಇತ್ತೀಚೆಗೆ ನಮ್ಮಲ್ಲಿ ನಮ್ಮ ಡೌರಿ ಸಮಾಜ ಅಂದರೆ ಸ್ಲಮ್ಮು ಇಲ್ಲಿ ಏನಂದರೆ ಇಂಥಲ್ಲಿ ಕೆಲವರು ಈ ಜನ ಕ್ರಿಶ್ಚಿಯನ್ ಅವರು ಜಾತಿಯನ್ನು ಒಂದು ಮತ್ತೊಂದು ಜಾತಿಗೆ ಅವರ ಜಾತಿಗೆ ಸೇರಿಸೋಕ್ಕೆ ಅವರು ತುಂಬ ಹೋರಾಟ ಪ್ರಯತ್ನಗಳು ಮಾಡೋದಂಥದ್ದು ನಾವು ಇಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಕೇಳ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಎಲ್ಲಿ ಸ್ಲಮ್ ಇದೆ, ಅವಿದ್ಯಾವಂತ ಜನ ಇದ್ದಾರೆ, ತುಂಬ ಬಡದ ಸ್ಥಳದಲ್ಲಿ ಇರುವಂಥ ಜನಾಂಗಕ್ಕೆ ಅವರು ಇಲ್ಲಿ ಸಲ್ಲದೆಲ್ಲ ಆಸೆಗಳನ್ನು ತೋರಿಸಿ ಕಾಯಿಲೆ ಕಸಾಲೆಗಳ ಬಗ್ಗೆ ಹೆಚ್ಚಿನ ನಾವು ಕಾಯಿಲೆ ಕಸಾಲೆ ಆಗಲಿ ಯಾವುದೇ ರೀತಿಯ ಒಂದು ನಿಮ್ಮ ಕಷ್ಟ ಕಾಪರ್ಣೆಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಒಂದು ಆಸೆ ತೋರಿಸಿ ಅವರನ್ನು ತಮ್ಮಲ್ಲಿ ಎಳ್ಕೊಳ್ಳೋದಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಿನ್ನೆ ಒಂದು ಘಟನೆ ಅದೇ ರೀತಿ ಆಯಿತು. ಆದರೆ ಅವರು ನಾನು ತಕ್ಷಣ ಬಂದು ಕೇಳುವಾಗ ತಕ್ಷಣ ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿ ಹೋದರು. ಆದರೆ ನಾನು ಹೋಗ್ತಾ ಇದ್ದ ಚರ್ಚಿಗೆ ಒಬ್ಬನಿಗೆ ಕೇಳಿದೆ. ಆದರೆ ಇಲ್ಲಿ ಒಂದು 600 ಜನಸಂಖ್ಯೆ ಇದ್ರೂ ಒಂದೇ ಕುಟುಂಬದಲ್ಲಿ ಒಮ್ಮ ಸ್ಥಳೀಯವಾಗಿ ಇಲ್ಲಿ ಇವಳೆಲ್ಲ ನಾವು ಮದುವೆ ಮಾಡಿ ಇಲ್ಲಿ ಒಬ್ಬ ಹುಡುಗ ಮದುವೆ ಮಾಡಿದ್ದಾನೆ. ನಮ್ಮ ಊರಿನ ಸೊಸೆ ಮಾತ್ರ ಅವಳು. ನಾನು ಅವಳಿಗೆ ಮಾತಾಡಿದೆ, ಯಾಕಮ್ಮ ನೀನು ಈ ರೀತಿ ಇಲ್ಲಿ ಬಂದು ಚರ್ಚಿಗೆಲ್ಲ ಈ ರೀತಿ ಹೋಗ್ತಾ ಇದೆಯಲ್ಲ, ಇದು ನಮ್ಮ ಧರ್ಮದಾಗೆ ಒಂದು ಅವಮಾನ ಆಗೋದಿಲ್ವ? ನಿನಗೆ ದೇವ್ರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದರೆ ನೀನು ನೆನೆಸ್ಕೊ, ದಿನ ಒಂದು ಮನೆಯಲ್ಲಿ ಕೂತ್ಕೊಂಡು ನೀನು ನೆನೆಸ್ಕೊ. ನಾವು ಇಷ್ಟೊಂದು ಸಾವಿರ ದೇವರು ನಮ್ಮಲ್ಲಿ ಇದು ದೇವರುಗಳಿದ್ದಾರೆ. ಅದರಲ್ಲಿ ಅವರು ನಿನಗೆ ನೆನೆಸ್ಕೊಳ್ಳೋಂಥದ್ದು ಒಂದು ಬೇಡ. ಆದರೆ ಅದನ್ನೇ ಸಮಾಜದಲ್ಲಿ ತಂದು ಮಕ್ಕಳಲ್ಲಿ, ಸಮಾಜದಲ್ಲಿ ಮತ್ತು ಜಾತಿ ಮೇಲೆ ಒಂದು ಪರಿಣಾಮ ಬೀಳುವಂಥದ್ದಾಗತ್ತೆ. ಇದು ಮಾಡ್ತಾ ಇರೋದು ನಿನ್ನ ತಪ್ಪು. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಬೇಡ. ಇಲ್ಲ ನನಗೆ ಇದರಿಂದ ನನ್ನ ಆರೋಗ್ಯ ಚೆನ್ನಾಗಾಗಿದೆ, ನನ್ನ ಮಕ್ಕಳಿಗೆ ಚೆನ್ನಾಗಾಗಿದೆ, ನಾನೀಗ ಚೆನ್ನಾಗಿದ್ದೀನಿ. ಮುಂಚೆ ತುಂಬ ಔಷಧಿ ತಿಂತಾಯಿದ್ದೆ, ಈಗ ನನಗೆ ಔಷಧಿ ಇಲ್ಲ. ಅಲ್ಲಿ ಪ್ರಾರ್ಥನೆಗೆ ಹೋಗೋದ್ರಿಂದ ನನಗೆ ಒಳ್ಳೆಯದಾಗ್ತಾಯಿದೆ ಅನ್ನೋದು. ಅದಕ್ಕೆ ನಮ್ಮಲ್ಲಿ ನಾವು ನಿನಗೆ ಕಷ್ಟ ದುಃಖಕ್ಕೆ ಅವರು ಒಂದು ದುಡ್ಡಿನ ಆಸೆಗಳನ್ನು ತೋರಿಸ್ತಾರೆ. ಮತ್ತು ಅಲ್ಲಿ ನಿಮ್ಗೆ ಇದು ಕೊಡ್ತೀವಿ, ಆ ರೀತಿ ನಿಮಗೆ ನಾವು ಟ್ರೈನಿಂಗ್ ಕೊಡಿಸ್ತೀವಿ, ನಿಮ್ಗೆ ಒಳ್ಳೆ ಕೆಲಸ ಮಾಡೋದು, ಕೈಗಾರಿಕೆ ಎಲ್ಲಿಯಾದರೂ ಒಂದು ವ್ಯವಸ್ಥೆ ಮಾಡುವಂಥವು ನಾವು ಮಾಡ್ತೀವಂತ ಅವರು ಹೇಳ್ತಾ ಇರ್ತಾರೆ. ಆದ್ದರಿಂದ ನಾವು ಈಗ ಈ ಸ್ಲಮ್ಗಳಲ್ಲೇ ಅವರು ಹೆಚ್ಚಿನ, ಯಾಕಂದರೆ ಅವಿದ್ಯಾವಂತ ಜನಗಳಲ್ಲಿ ಈ ಬಡತನದ ದುರುಪಯೋಗ ಮಾಡಿಕೊಂಡು ಈ ಹಿಂದೂ ಧರ್ಮವನ್ನು ಅವರ ಸಮಾಜಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರೋದ್ರಿಂದ ಇದು ತುಂಬ ಕಷ್ಟಕರವಾದ ವಿಷಯ ಕಾಣುತ್ತೆ. ಯಾಕಂದರೆ ನಮಗೂ ಮುಂದಿನ ಹಿಂದೂ ಧರ್ಮ ಈ ನಮ್ಮ ಭಾರತದಲ್ಲಿ ಬೆಳೆಯೋದು ಅಲ್ಲ, ರಕ್ಷಣೆ ಆಗೋದಂಥ ಕಷ್ಟ ಕಾಣುತ್ತೆ. ಈ ರೀತಿ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಮುಂಜಾಗ್ರತೆ ವಹಿಸಿಕೊಂಡು ಇಂಥವರಿಗೆ ಈ ರೀತಿ ನಡೆದೇ ಹಾಗೆ, ಅವರು ಯಾವುದೇ ರೀತಿಯ ಪ್ರಚಾರಗಳಿಗೆ ಮಾಡದೇ ಹಾಗೆ ಅವರವರ ಏರಿಯಾದಲ್ಲಿ ಅವರವರ ಸಮಾಜದಲ್ಲಿ ಮಾಡಲಿ. ಆದರೆ ನಮ್ಮ ಬೇರೆ ಧರ್ಮದ ಬಗ್ಗೆ ಅವರು ಈ ಪ್ರಚಾರ ಮಾಡಿ ಅವರನ್ನು ಪರಿವರ್ತನೆ ಮಾಡಿ ತಮ್ಮಗಡೆ ತಗೊಂಡು ತಮ್ಮ ಸಮಾಜಕ್ಕೆ, ತಮ್ಮ ಜಾತಿಯಲ್ಲಿ ಅವರಿಗೆ ಎಲ್ಲ ಆಸೆಗಳನ್ನು ತೋರಿಸಿ ಈ ರೀತಿ ಮಾಡ್ತಾ ಇರೋದ್ರಿಂದ